हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಇಂದಿನ ಪಾಠದಲ್ಲಿ ಧೃತರಾಷ್ಟ್ರನ ಮಾತಿಗೆ ಯುಧಿಷ್ಠಿರ ಆಯ್ತು ನಾವು ವರ್ಣವತಕ್ಕೆ ಹೋಗ್ತೇವೆ ಎಂಬುದಾಗಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ವಿರೋಧವನ್ನು ಮಾಡ್ತಾರೆ. ಅದಾದ ಮೇಲೆ ಯುಧಿಷ್ಠಿರ ಹೇಳ್ತಾನೆ, ನಾವು ಆ ರೀತಿಯಾಗಿ ಮಾಡೋದು ತಪ್ಪು, ಹಿರಿಯರ ಮಾತನ್ನ ಗೌರವಿಸಬೇಕು, ಅದೇ ನಿಜವಾದಂತಹ ನೀತಿ ಎಂಬುದಾಗಿ ಹೇಳಿದಾಗ ಸರಿ ಅಂತ ಹೇಳಿ ತಾನು ವರ್ಣವತಕ್ಕೆ ಹೋಗಲು ಸಿದ್ಧರಾಗ್ತಾರೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಯಾಕೆ ತಮ್ಮ ಆದರು, ಯುಧಿಷ್ಠಿರ ಯಾಕೆ ಅಣ್ಣನಾಗಿ ಹುಟ್ಟಿದ ಎನ್ನುವಂತಹ ಸೂಕ್ಷ್ಮವನ್ನ ಆಚಾರ್ಯರು ನಿರ್ಣಯಾತ್ಮಕವಾಗಿ ತಿಳಿಸಿದರು. ಇಂದು 31ನೇ ಶ್ಲೋಕದಿಂದಾಗಿ ಪ್ರಾರಂಭ. ಶತ್ತಾಥ ಚಾಹ ಸುವಚಃ ಅಂತ್ಯಜ ಭಾಷಯೈವ ಧರ್ಮಾತ್ಮಜಂ ವಿಷ ಹುತಾಶಭಯಾತ್ ಪ್ರತೀತಾಃ. ಆಧ್ವಂ ತ್ವಿತಿ ಸ್ಮ ಸತತೇಥಿ ವಚೋಭ್ಯುದೀರ್ಯ ಪ್ರಾಯಾಚ್ಚ ವಾರಣವತಂ ಪೃಥಯಾನುಜೈಶ್ಚ. ಪದಚ್ಛೇದ. ಶತ್ತ ಅಥ ಚ ಆಹ ಸುವಚಃ ಅಂತ್ಯಜ ಭಾಷಯ ಏವ ಧರ್ಮಾತ್ಮಜಂ ವಿಷಹುತಾಶಭಯಾತ್ ಪ್ರತೀತಾಃ ಆಧ್ವಂ ತು ಇತಿ ಸ್ಮ ಸಹ ತಥಾ ಇತಿ ವಚಃ ಅಭ್ಯುದೀರ್ಯ ಪ್ರಯಾತ್ ಚ ವಾರಣವತಂ ಪ್ರಥಯಾ ಅನುಜೈಃ ಚ. ಈ ಸಂದರ್ಭದಲ್ಲಿ ಪಾಂಡವರ ಹಿತೈಷಿಯಾದಂತಹ ಕ್ಷತ್ತ ಅಂದ್ರೆ ವಿದುರ ವಿದುರ ಪಾಂಡವರಿಗೆ, ಅದರಲ್ಲೂ ಕೂಡ ಧರ್ಮಾತ್ಮಜಂ ಯುಧಿಷ್ಠಿರನಿಗೆ ಒಂದು ಮಾತನ್ನ ಹೇಳಿದ. ಏನಂತ? ಅಲ್ಲಿ ಅನೇಕ ಜನ ಇದ್ದಾರೆ, ಅದಕ್ಕಿಂತಲೂ ಪ್ರಧಾನವಾಗಿ ಸಾಮಾನ್ಯವಾಗಿ ಅರಮನೆಯ ಗೋಡೆಗಳಿಗೂ ಕಿವಿ ಇರ್ತಾವೆ ಅಂತ ನಾವು ಸಾಮಾನ್ಯವಾಗಿ ರಾಜರ ಕಥೆಗಳೆಲ್ಲ ಕೇಳ್ತೇವೆ. ಅಂದ್ರೆ ಅಲ್ಲಿ ಸ್ಪೈಗಳು ಜಾಸ್ತಿ ಇರ್ತಾರೆ, ಗೂಢಚಾರರು ಯಾವ ವೇಷದಲ್ಲಿ ಯಾವ ರೀತಿ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ವಿದುರ ಓಪನ್ ಆಗಿ ಪಾಂಡವರಿಗೆ ಎಲ್ಲವನ್ನು ಕೂಡ ಹೇಳಿಬಿಟ್ರೆ ಅದು ಉಳಿದವರಿಗೂ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅಂತ್ಯಜ ಭಾಷಾ ಅಂತಂದ್ರೆ ಇವತ್ತು ನಾವು ಕೇಳುವಂತಹ ಒಂದು ತೀರಾ ಲೋಕಲ್ ಭಾಷೆ ಅಥವಾ ಸ್ಲಂ ಭಾಷೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮ್ಲೇಚ್ಛ ಭಾಷೆಯಲ್ಲಿ ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ಉಳಿದವರಿಗೆ
ಅರ್ಥವಾಗದೇ ಇರುವಂತಹ ಭಾಷೆಯಲ್ಲಿ ಒಗಟಿನ ರೂಪದಲ್ಲಿ ವಿದುರ ಪಾಂಡವರಿಗೆ ಹೇಳ್ತಾ ಇದ್ದಾನೆ. ಏನಂತ? ವಿಷ ಹುತಾಶ ಭಯಾತ್ ಪ್ರತೀತಾಹ. ವಿಷದಿಂದಾಗಿ ಮತ್ತು ಹುತಾಶ, ಹುತಾಶ ಅಂದ್ರೆ ಅಗ್ನಿ, ಹುತ ಅಂದ್ರೆ ಹಾಕೋದು, ಹೋಮ, ಅದನ್ನು ಅಶ ಅಂದ್ರೆ ತಿನ್ನುವುದು. ಅದಕ್ಕೆ ಆ ಹುತಾಶ ಅಂತ ಅಗ್ನಿಗೆ ಕರೀತಾರೆ. ಅದರಲ್ಲಿ ಯಾವ್ದನ್ನು ಹಾಕ್ತೇವೋ ಅದನ್ನು ಅಗ್ನಿ ತಿನ್ನುತ್ತೆ, ಬೂದಿ ಮಾಡಿ ಹಾಕುತ್ತೆ ಅಂತ. ನೀವು ವಾರಣಾತಕ್ಕೆ ಹೋಗಿ ಅಲ್ಲಿಗೆ ಹೋದಾಗ ಅಗ್ನಿ ಮತ್ತು ವಿಷಗಳಿಂದಾಗಿ ಹುಷಾರಾಗಿರಿ. ಅರ್ಥಾತ್ ನಿಮ್ಮ ಮೇಲೆ ಯಾವಾಗ ಬೇಕಾದರೂ ಕೂಡ ವಿಷದ ಪ್ರಯೋಗ ಆಗಬಹುದು ಅಥವಾ ಅಗ್ನಿಯ ಪ್ರಯೋಗ ಆಗಬಹುದು. ಹಾಗಾಗಿ ಪ್ರತೀತಃ ಎಚ್ಚರಿಕೆಯಿಂದಾಗಿ ಇರಿ, ಎಚ್ಚರಿಕೆಯಿಂದಾಗಿ ಆಧ್ವಂ, ಆಧ್ವಂ ಅಂದ್ರೆ ಇರಿ ಅಂತ, ನೀವು ಅಲ್ಲಿ ಹುಷಾರಾಗಿರಿ ಎಂಬುದಾಗಿ ವಚಃ ಅಭ್ಯುಧೀರ್ಯ, ಈ ರೀತಿಯಾದಂತಹ ಒಂದು ಮಾತನ್ನ ಹೇಳಿದ. ಈ ರೀತಿಯಾಗಿ ಯಾರು ವಿದುರ ಮಾತನ್ನು ಹೇಳಿದಾಗ ಧರ್ಮರಾಜ ತಥಾ ಇತಿ, ಸರಿ ಹಾಗೆ ಆಗ್ಲಿ, ನಿನ್ನ ಮಾತನ್ನು ನಾವು ಕೇಳ್ತೇವೆ ಎಂಬುದಾಗಿ ಹೇಳಿದ. ಹೇಳಿ ಪೃಥಯ, ತಾಯಿಯಾದಂತಹ ಕುಂತಿಯಿಂದಾಗಿ ಮತ್ತು ಅನುಜೈಹಿ, ತನ್ನ ತಮ್ಮಂದಿರೊಟ್ಟಿಗೆ ಕೂಡಿಕೊಂಡು ವಾರಣಾವತಂ ಪ್ರಾಯಾತ್, ವಾರಣಾವತಕ್ಕೆ ಹೋದ ಅಂತ. ಹೀಗೆ ವಿದುರ ಪಾಂಡವರ ಒಂದು ಎಚ್ಚರಿಕೆ ಬಗ್ಗೆ ತುಂಬಾ ತಾನು ಗಮನ ಕೊಡ್ತಾ ಇದ್ದ. ಹಾಗಾಗಿ ಉಳಿದವರಿಗೆ ಅರ್ಥ ಆಗದೇ ಇರುವಂತೆ ತಾನು ಅಲ್ಲಿ ಅವರಿಗೆ ಆ ಮಾತನ್ನ ಹೇಳಿದ. ಮಹಾಭಾರತದಲ್ಲಿ ಆ ಮಾತು ಬರುತ್ತೆ, ಕ್ಷತ್ರಘ್ನ ಕಕ್ಷಘ್ನ ಶಿಶಿರಘ್ನಶ್ಚ ಮಹಾಕುಕ್ಷೆ ಬಲೋಜಸಃ ಅಂತ. ನೀವು ಎಚ್ಚರಿಕೆಯಿಂದಾಗಿ ಇರಿ ಅಂತ. ಯಾವ್ದ್ರಿಂದ ಎಚ್ಚರಿಕೆಯಾಗಿರಿ ಅಂತಂದ್ರೆ ಕಕ್ಷಘ್ನದಿಂದಾಗಿ ಎಚ್ಚರವಾಗಿರಿ ಅಂತ. ಕಕ್ಷಘ್ನ ಅಂದ್ರೆ, ಕಕ್ಷ ಅಂದ್ರೆ ಕಾಡು, ಕಾಡನ್ನು ಸುಡುವುದರಿಂದಾಗಿ ಎಚ್ಚರವಾಗಿ ಇರಿ. ಕಾಡನ್ನು ಸುಡುವುದು ಅಂದ್ರೆ ಬೆಂಕಿ. ಮತ್ತು ಶಿಶಿರಘ್ನ, ಶಿಶಿರ ಅಂತಂದ್ರೆ ಚಳಿ, ತಂಪು, ಹಿಮ, ಹಿಮವನ್ನು ಕೊಲ್ಲುವುದಂದ್ರೆ ಏನು? ಬೆಂಕಿ. ಹೀಗೆ ಬೆಂಕಿಯಿಂದಾಗಿ ಹುಷಾರಾಗಿರಿ, ವಿಷದಿಂದಾಗಿ ಹುಷಾರಾಗಿರಿ ಅಂತ ಅನೇಕ ಮಾತನ್ನ ಹೇಳ್ತಾನೆ. ಅದು ಸುಮಾರೊಂದು 5-6 ಶ್ಲೋಕ ಇದ್ದಾವೆ. ಕಕ್ಷಘ್ನ ಶಿಶಿರಘ್ನಶ್ಚ ಮಹಾಕಕ್ಷೆ ಬಿಲೋಕಸಃ ನದೈಹೇರಿತಿ ಚಾತ್ಮಾನಂ ಯೋರಕ್ಷತಿ ಸಜೀವತಿ ಅಂತ ಒಗಟಿನ ರೂಪದಲ್ಲಿ ವಿಷದಿಂದಾಗಿ ಹುಷಾರಾಗಿರಿ, ಅರಗಿನಿಂದಾಗಿ ಹುಷಾರಾಗಿರಿ, ಅರಗುವುದು ನಮ್ಮನ್ನ ಕೊಂದು ಬಿಡುತ್ತೆ ಅಂತೆಲ್ಲ ಅನೇಕ ಮಾತುಗಳನ್ನ ಹೇಳ್ತಾನೆ. ಒಂದು ನಿಮಿಷ. ಒಟ್ಟಿನಲ್ಲಿ ಈ ಪ್ರಧಾನವಾಗಿ ವಿಷದಿಂದಾಗಿ ಮತ್ತು ಅಗ್ನಿಯಿಂದಾಗಿ ನೀವು ಹುಷಾರಾಗಿರಿ ಎನ್ನುವಂತಹ ಮಾತನ್ನ ವಿದುರ ತಾನು ಪಾಂಡವರಿಗೆ ಹೇಳಿದ. ಅದರಲ್ಲಿ ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅಂದ್ರೆ ಕೆಲವರು ಅಂತ್ಯಜ ಭಾಷಾ ಅಂತಂದ್ರೆ ಕೆಲವರ ಪ್ರಕಾರ ಮ್ಲೇಚ್ಛ ಭಾಷೆ ಅಂತ, ಮ್ಲೇಚ್ಛರು ಮಾತನಾಡುವಂತಹ ಭಾಷೆ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವರ ಪ್ರಕಾರ ಗುಹ್ಯ ಭಾಷೆ ಅಂದ್ರೆ ರಹಸ್ಯವಾಗಿ ಇನ್ನೊಬ್ಬರಿಗೆ ಅರ್ಥವಾಗದೇ ಇರುವಂತೆ ಒಗಟಿನ ರೂಪದಲ್ಲಿ ಹೇಳುವಂತಹ ಭಾಷೆ, ಅದು ಗುಹ್ಯ ಭಾಷೆ ಅಂತ ಕೆಲವರ ಅಭಿಪ್ರಾಯ. ಒಟ್ಟಿನಲ್ಲಿ ಪ್ರಧಾನ ತಾತ್ಪರ್ಯ ಇಷ್ಟು, ಉಳಿದವರಿಗೆ ಅರ್ಥ ಆಗದಂತೆ ಪಾಂಡವರಿಗೆ ಮಾತ್ರ ಅರ್ಥವಾಗುವಂತೆ ಹೇಳಿದಂತಹ ಭಾಷೆ ಅಂತ. ಈ ರೀತಿಯಾಗಿ ವಿದುರ ಹೇಳ್ತಾನೆ. ಅವನ ಮಾತನ್ನು ಕೇಳಿ ಪಾಂಡವರು ಕೂಡ ಎಚ್ಚರಿಕೆಯಿಂದಾಗಿ ಜಾಗರೂಕರಾಗಿ ವಾರಣಾವತಕ್ಕೆ ಹೊರಟರು. ಮುಂದೆ ತಾನ್ ಹಂತುಮೇವಚ ತದಾ ಧೃತರಾಷ್ಟ್ರಸೂನು ಲಾಕ್ಷಾಗ್ರಹಂ ಸಪದಿ ಕಾಂಚನ ರತ್ನಗೂಢಂ. ಕೃತ್ವಾಭ್ಯಯಾತಯತ್
अमुत्र च विष्णुपद्याम् स्वामात्यमेव च पुरोचन नामधेयम्। पदच्छेद तान् हन्तुम् एव च तदा धृतराष्ट्रसूनुः लाक्षागृहं सपदि काञ्चनरत्नगूढं कृत्वा अभ्ययातयत् अमुत्र च विष्णुपद्यां स्वामात्यम् एव च पुरोचन नामधೇಯಂ। ಧೃತರಾಷ್ಟ್ರನ ಮುಂದೆ ದುರ್ಯೋಧನ ಹೇಳಿದ್ದೇನು, ಪಾಂಡವರನ್ನ ನಗರವನ್ನು ಬಿಟ್ಟು ಹೊರಗಡೆ ಕಳಿಸೋಣ ಅಂತ ಅಷ್ಟೇ. ಆದರೆ ಅವನ ಒಳಗಡೆ ಇದ್ದಂತಹ ನಿಜವಾದಂತಹ ಅಭಿಪ್ರಾಯ ಏನು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ತಾನ್ ಹಂತುಮೇವ, ಅವನ ನಿಜವಾದಂತಹ ಉದ್ದೇಶ ಏನಾಗಿತ್ತು ಅಂದ್ರೆ ಪಾಂಡವರನ್ನ ವಾರಣಾವತದಲ್ಲಿ ಕೊಲ್ಲಬೇಕು ಅಂತ. ಹೀಗೆ ಅವರನ್ನು ಕೊಲ್ಲಬೇಕು ಅಂತ ಆ ಧೃತರಾಷ್ಟ್ರ ಸೂನುಹು, ಧೃತರಾಷ್ಟ್ರನ ಮಗನಾದಂತಹ ಆ ದುರ್ಯೋಧನ ಏನ್ ಮಾಡಿದ, ಲಾಕ್ಷಾಗ್ರಹಂ ಸಪದಿ ಕಾಂಚನ ರತ್ನಗೂಢಂ. ಸಪದಿ ಅಂದ್ರೆ ಆದಷ್ಟು ಬೇಗನೆ ಮಾಡಿದ ಒಂದು ಲಾಕ್ಷಾಗ್ರಹವನ್ನ, ಅರಗಿನ ಮನೆಯನ್ನ ನಿರ್ಮಾಣ ಮಾಡಿದ. ಅರಗು ಅಂದ್ರೆ ಅದಕ್ಕೆ ಬೇಗ ಬೆಂಕಿ ಹತ್ತುತ್ತೆ, ಅಂತಹ ಅರಗಿನ ಮನೆಯನ್ನ, ಲಾಕ್ಷಾಗ್ರಹವನ್ನ ಸಿದ್ಧ ಮಾಡಿದ. ಅಲ್ಲಿ ಏನಾಗಿತ್ತು, ಕಾಂಚನ ರತ್ನಗೂಢಂ, ಒಳಗಡೆ ಅರಗು ಮುಂತಾದಂತಹ ಬೆಂಕಿ ಹತ್ತುವಂತಹ ಪದಾರ್ಥಗಳು, ಮೇಲ್ಗಡೆ ಮಾತ್ರ ಕಾಂಚನ ರತ್ನ, ಬೆಂಕಿ ಬಂಗಾರ ಮತ್ತು ರತ್ನಗಳ ಗೋಡೆಗಳು. ಹೊರಗಡೆಯಿಂದ ನೋಡ್ಲಿಕ್ಕೆ ಭಾರಿ ಏನು ಬಂಗಾರದ ಮನೆ, ರತ್ನದ ಕಂಬಗಳು ಅನ್ಸುತ್ತೆ, ಆದರೆ ಒಳಗಡೆ ಎಲ್ಲ ಆ ಅರಗು ತುಂಬಿದಂತಹ ಗೋಡೆಗಳು. ಅಂತಹ ಒಂದು ಮನೆಯನ್ನು ಸಿದ್ಧಪಡಿಸಿದ ಯಾರು, ಆ ದುರ್ಯೋಧನ. ಹೀಗೆ ಸಿದ್ಧಪಡಿಸಿ ಅಭ್ಯಯಾತಯತ್, ಅಲ್ಲಿಗೆ ತನ್ನ ಒಬ್ಬ ಅಮಾತ್ಯನನ್ನ, ಸ್ವ ಅಮಾತ್ಯಂ, ಅಮಾತ್ಯ ಅಂದ್ರೆ ಮಂತ್ರಿಯನ್ನೊಬ್ಬ ಕಳಿಸಿಕೊಟ್ಟ. ಯಾರು ಅಂದ್ರೆ ಅವನು ಪುರೋಚನ ನಾಮಧೇಯಂ, ಪುರೋಚನ ಅಂತ ಅವನು ದುರ್ಯೋಧನನ ಮಂತ್ರಿ. ಅಂತಹ ಪುರೋಚನನನ್ನ ಮತ್ತು ಪಾಂಡವರನ್ನ ತಾನು ವಿಷ್ಣುಪದ್ಯಾಂ, ವಿಷ್ಣುಪದಿ ಅಂತಂದ್ರೆ ಗಂಗಾ ನದಿಯ ಮೂಲಕ ಹಸ್ತಿನಾವತಿಯಿಂದಾಗಿ ವಾರಣಾವತಕ್ಕೆ ಕಳಿಸಿಕೊಟ್ಟ. ಒಟ್ಟಿನಲ್ಲಿ ಪಾಂಡವರು ಹಸ್ತಿನಾವತಿಯನ್ನು ಬಿಟ್ಟು ವಾರಣಾವತವನ್ನು ಸೇರಿದರು. ಮುಂದೆ ಪೂರ್ವಂ ಪ್ರಹಸ್ತ ಇತಿ ಯಸ್ತ್ವಭವತ್ ಸುಪಾಪಃ ಸೋಭ್ಯೇತ್ಯ ಪಾಂಡು ತನಯಾನಭವಚ್ಚ ಮಂತ್ರಿ. ದುರ್ಯೋಧನಂ ಪ್ರತಿವಿಹಾಯ ಭವತ್ಸಕಾಶಂ ಆಯಾತ ಇತ್ಯವದತ್. ಏಷು ಸ ಕೂಟವಾಕ್ಯಂ.
पदच्छेद पूर्वं प्रहस्तः इति यः तु अभवत् सुपापः सः अभ्येत्य पाण्डुतनयान् अभवत् च मंत्री दुर्योधनं प्रतिविहाय भवत्सकाशम् आयातः इति अवदत् येषु सह ಕೂಟವಾಕ್ಯಂ. ಪುರೋಚನ ಎನ್ನುವಂತಹ ದುರ್ಯೋಧನ ಮಂತ್ರಿ ಪಾಂಡವರ ಜೊತೆಗೆ ಬಂದ ಎಂಬುದಾಗಿ ಹೇಳಿದ್ರು ಆಚಾರ್ಯರು. ಆ ಪುರೋಚನ ಯಾರು ಅಂತ ಹೇಳ್ತಾ ಇದ್ದಾರೆ. ಪೂರ್ವಂ ಪ್ರಹಸ್ತಃ. ಈ ಪುರೋಚನ ಹಿಂದೆ ಅಂದ್ರೆ ರಾಮಾಯಣ ಕಾಲದಲ್ಲಿ 24ನೇ ತ್ರೇತಾಯುಗದಲ್ಲಿ ಪ್ರಹಸ್ತ ಎನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿದಂತಹ ಕ್ರೂರ ರಾಕ್ಷಸ. ಅವನು ಯಾರು ಅಂತಂದ್ರೆ ರಾವಣನ ಸೋದರ ಮಾವ ಅಂತಹ ಪ್ರಹಸ್ತ. ಆ ಪ್ರಹಸ್ತ ಸುಪಾಪಹ ಮಹಾಪಾಪಿಷ್ಟ. ಅವನು ಇವತ್ತೇನ್ ಮಾಡಿದ್ದಾನೆ, ಈ ಪಾಂಡವರ ಕಾಲದಲ್ಲಿ ದುರ್ಯೋಧನನ ಮಂತ್ರಿಯಾಗಿ ಹುಟ್ಟಿದ್ದಾನೆ. ಅಲ್ಲಿಯೂ ರಾವಣನ ಮಂತ್ರಿಯಾಗಿದ್ದ, ಸೇನಾಧಿಪತಿಯಾಗಿದ್ದ, ಇಲ್ಲಿಯೂ ದುರ್ಯೋಧನನ ಮಂತ್ರಿಯಾಗಿದ್ದ. ಹೀಗೆ ಅಂತಹ ಆ ಪುರೋಚನ ಪಾಂಡುತನಯಾನ್ ಅಭ್ಯೇತ್ಯ, ಪಾಂಡವರ ಹತ್ತಿರ ಬಂದು ಏನಾದ, ಮಂತ್ರಿ ಅಭವತ್, ಪಾಂಡವರ ಮಂತ್ರಿಯಾದ. ಇಷ್ಟು ದಿವಸ ದುರ್ಯೋಧನ ಮಂತ್ರಿಯಾಗಿದ್ದ, ಈಗ ಅವನೇನಾದ ಪಾಂಡವರಿಗೆ ಮಂತ್ರಿಯಾದ ಅಂತೆ. ಯಾಕೆ ಆದ ಅಂತಂದ್ರೆ ಅವನು ಹೇಳ್ತಾನೆ, ದುರ್ಯೋಧನಂ ಪ್ರತಿವಿಹಾಯ ಭವತ್ ಸಕಾಶಂ. ನನಗೆ ದುರ್ಯೋಧನನ ಹತ್ರ ಇದ್ದು ಸಾಕಾಗ್ಬಿಟ್ಟಿದೆ, ಹಾಗಾಗಿ ನಾನು ದುರ್ಯೋಧನನನ್ನ ಪ್ರತಿವಿಹಾಯ ಬಿಟ್ಬಿಟ್ಟಿದ್ದೇನೆ. ಹಾಗಾಗಿ ಭವತ್ ಸಕಾಶಂ, ಸಕಾಶ ಅಂದ್ರೆ ಹತ್ತಿರ, ನಿಮ್ಮ ಹತ್ರ ಬಂದಿದ್ದೇನೆ, ಹಾಗಾಗಿ ನನ್ನನ್ನ ನಿಮ್ಮ ಮಂತ್ರಿಯನ್ನಾಗಿ ಮಾಡಿಕೊಳ್ಳಿ ಅಂತ ಅವನೇನ್ ಮಾಡಿದ, ಕೂಟವಾಕ್ಯಂ ಅವದತ್. ಕೂಟವಾಕ್ಯ ಅಂದ್ರೆ ಸುಳ್ಳಿನ ಮಾತು, ಮೋಸ ಮಾಡುವಂತಹ ಮಾತು. ಅರ್ಥಾತ್ ಅವನೇನು ದುರ್ಯೋಧನನ್ನ ಬಿಟ್ಟು ಬಂದಿರ್ಲಿಲ್ಲ. ದುರ್ಯೋಧನನ ಆಜ್ಞೆಯಂತೆ ಪಾಂಡವರು ಏನ್ ಮಾಡ್ತಾರೆ ಏನಿಲ್ಲ ಅಂತ ಅವರಿಗೆ ವರದಿಗಾರನ ರೀತಿಯಲ್ಲಿ ಅವರನ್ನು ಕೊಲ್ಲುವಂತಹ ವ್ಯಕ್ತಿಯಾಗಿ ಪುರೋಚನ ಅಲ್ಲಿಗೆ ಬಂದಿದ್ದ. ಆದರೆ ಪಾಂಡವರ ಹತ್ತಿರ ಮಾತ್ರ ನಾನು ದುರ್ಯೋಧನನ್ನ ಬಿಟ್ಟು ಬಂದು ಬಿಟ್ಟಿದ್ದೇನೆ, ನಾನು ನಿಮಗೆ ಇನ್ನು ಮುಂದೆ ಮಂತ್ರಿಯಾಗಿರ್ತೇನೆ ಅಂತ ಕೂಟವಾಕ್ಯವನ್ನ, ಮೋಸದ ಮಾತನ್ನ ಪಾಂಡವರಿಗೆ ಹೇಳಿದ. ಮುಂದೆ ದಿವ್ಯಂ ಗ್ರಹಂ ಚ ಭವತಾಂ ಹಿ ಮಯೋಪನೀತಂ ಪ್ರೀತ್ಯೈವ ಪಾಪಂ ಅನುಯಾತುಮಹಂ ನ ಶಕ್ತಃ. ಯುಷ್ಮಾಸು ಧರ್ಮ ಧೃತಿಮತ್ಸು ಸದಾ ನಿವತ್ಸ್ಯ ಇತ್ಯೂಚಿವಾಂಸಮಮುಂ ಆಹುರಹೋ ಸುಭದ್ರಂ. ಪದಚ್ಛೇದ. ದಿವ್ಯಂ ಗೃಹಂ ಚ ಭವತಾಂ ಹಿ ಮಯಾ ಉಪನೀತಂ ಪ್ರೀತ್ಯಾ ಏವ ಪಾಪಂ ಅನುಯಾತುಂ ಅಹಂ ನ ಶಕ್ತಃ. ಯುಷ್ಮಾಸು ಧರ್ಮ ಧೃತಿಮತ್ಸು ಸದಾ ನಿವತ್ಸ್ಯ ಇತಿ ಊಚಿವಾಂಸಂ ಅಮುಂ ಆಹುಹು ಅಹೋ ಸುಭದ್ರಂ.
ಮತ್ತೆ ಪಾಂಡವರು ಹೇಳ್ತಾ ಇದ್ದೇನೆ, ಪಾಂಡವರೇ, ನಾನು ಈ ದಿವ್ಯವಾದಂತಹ ಮನೆಯನ್ನ, ಮುತ್ತು ರತ್ನ ಬಂಗಾರಗಳಿಂದ ಕೂಡಿದಂತಹ ದಿವ್ಯ ಮನೆಯನ್ನ ಭವತಾಂ ಪ್ರೀತ್ಯ, ನಿಮ್ಮ ಮೇಲೆ ನನಗೆ ಭಾರಿ ಪ್ರೀತಿ. ನನಗೆ ಪಾಂಡವರು ಅಂದ್ರೆ ಪಂಚ ಪ್ರಾಣ. ಹಾಗಾಗಿ ನಿಮಗೋಸ್ಕರ ನಾನು ಅತ್ಯಂತ ಪ್ರೀತಿಯಿಂದಾಗಿ ಉಪನೀತಂ, ಈ ಮನೆಯನ್ನು ನಾನು ಕಟ್ಟಿಸಿದ್ದೇನೆ ಅಂತ. ಅಂದ್ರೆ ಮಹಾಭಾರತದಲ್ಲಿ ಹೇಳುವಂತೆ ವಾರಣಾವತಕ್ಕೆ ಬಂದ ತಕ್ಷಣ ಮನೆ ಸಿದ್ಧ ಆಗಿರ್ಲಿಲ್ಲ. ಅವರು 10 ದಿವಸಗಳ ಕಾಲ ಬೇರೆ ಬೇರೆ ಪ್ರಜೆಗಳ ಮನೆಯಲ್ಲಿ ಇದ್ದರು. ಅದಾದ ಮೇಲೆ 10 ದಿವಸದಲ್ಲಿ ಈ ಮನೆ ಸಿದ್ಧ ಆಯ್ತು ಅಂತ ಅವನು ಹೇಳ್ತಾನೆ. ಮನೆಯನ್ನ ಎಲ್ಲ ಸಿದ್ಧ ಮಾಡಿ ನಿಮ್ಮ ಮೇಲಿನ ಪ್ರೀತಿಯಿಂದಾಗಿ ನಾನು ಈ ಮನೆಯನ್ನ ನಿಮಗೋಸ್ಕರ ಅಂತ ಕಟ್ಟಿದ್ದೇನೆ. ಇನ್ನೊಂದು ವಿಚಾರ, ಆ ದುರ್ಯೋಧನ ಇದ್ದಾನಲ್ಲ, ಅವನು ಮಹಾ ಪಾಪಿಷ್ಠ ಅವನು. ಅಂತಹ ಪಾಪಂ ಅನುಯಾತಂ, ನನಗೆ ಅವರನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ನಾನು ಮಂತ್ರಿಯಾಗಿದ್ದರೂ ಕೂಡ ಅವನು ದುರ್ಯೋಧನ ಹೇಗೆ ಹೇಳ್ತಾನೆ ಹಾಗೆ ಕೇಳ್ಬೇಕು ನಾನು. ಹಾಗಾಗಿ ಅವನು ಮಹಾಪಾಪಿಷ್ಠ. ಹಾಗಾಗಿ ಅವನು ಹೇಳಿದಂತೆ ನಡೆಯೋದು ನನಗೆ ಸಾಧ್ಯ ಇಲ್ಲ. ಹಾಗಾಗಿ ಪಾಪಂ ಅನುಯಾತಂ ಅಹಂ ನಶಕ್ತಃ, ನನಗಷ್ಟು ಸಾಧ್ಯ ಇಲ್ಲ ಅಷ್ಟು ಪಾಪ ಕಾರ್ಯಗಳನ್ನು ಮಾಡ್ಲಿಕ್ಕೆ. ನೀವಾದರೂ ಧರ್ಮ ಧೃತಿ ಮತ್ಸು, ನಿಮಗೆ ಸದಾ ಕಾಲ ಧರ್ಮದಲ್ಲಿ ಧೃತಿ ಜಾಸ್ತಿ, ನಿಷ್ಠೆ ಜಾಸ್ತಿ. ದುರ್ಯೋಧನ ಮಹಾಪಾಪಿಷ್ಠ, ನಿರಂತರ ಅಧರ್ಮ ಕಾರ್ಯಗಳನ್ನ ಮಾಡುವಂಥವನು. ನೀವು ಹಾಗಲ್ಲ, ಧರ್ಮ ಕಾರ್ಯಗಳನ್ನು ಮಾಡುವಂತಹ ಮಹಾಪುಣ್ಯವಂತರು. ಹಾಗಾಗಿ ನಾನು ಆ ಮಹಾಪಾಪಿಷ್ಠನಾದಂತಹ ದುರ್ಯೋಧನನನ್ನ ಬಿಟ್ಟು ಧರ್ಮನಿಷ್ಠರಾದಂತಹ ನಿಮ್ಮ ಹತ್ತಿರ ಸದಾ ನಿವತ್ಸ್ಯ, ಇವತ್ತು ಮಾತ್ರ ಅಲ್ಲ ನಿರಂತರವಾಗಿ ನಾನು ನಿಮ್ಮ ಜೊತೆಗೆ ವಾಸ ಮಾಡಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೇನೆ. ಪಾಪಿಷ್ಠನನ್ನು ಬಿಟ್ಟು ಪುಣ್ಯವಂತರಾದಂತಹ ನಿಮ್ಮ ಜೊತೆಗೆ ವಾಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ. ಇತಿ ಊಚಿವಾಂಸಂ ಅಂದ್ರೆ ಹೇಳಿದಂತಹ ಪ್ರೋಚನನನ್ನು ಕುರಿತು ಪಾಂಡವರು ಹೇಳ್ತಾರೆ, ಅಹೋ ಸುಭದ್ರಂ. ಅವರಿಗೆ ಭಾರಿ ಆಶ್ಚರ್ಯ ಆಗ್ಬಿಡುತ್ತೆ. ಅವ್ರಿಗೆ ಗೊತ್ತೂ ಆಗುತ್ತೆ ಪಾಂಡವರೇನು ಸಾಮಾನ್ಯರಲ್ಲ. ಅದರಲ್ಲೂ ಧರ್ಮರಾಜನಂತರೂ ರಾಜಧರ್ಮದಲ್ಲಿ ಅತ್ಯಂತ ಸೂಕ್ಷ್ಮ ಬುದ್ಧಿ ಇರುವಂತವನು. ಅವ್ರಿಗೆ ಗೊತ್ತಾಗುತ್ತೆ ಈ ಪೂರ್ವಜರ ನಮ್ಮನ್ನ ಮೋಸ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ. ಹಾಗಿದ್ದರೂ ಕೂಡ ಅವನ ಮುಂದೆ ಅಹೋ ಸುಭದ್ರಂ, ಅಹೋ ಭಾರಿ ಆಶ್ಚರ್ಯ ಇದು, ಏನಿದು ಅಂತ. ಸುಭದ್ರಂ, ಒಳ್ಳೇದಾಗ್ಲಿ, ನಮ್ಮ ಜೊತೆನೆ ಇರುವ ಎಂಬುದಾಗಿ ಅವನು ಹೇಳಿದಂತಹ ಮಾತಿಗೆ ಪ್ರತಿಯಾಗಿ ಮಾತನ್ನ ಹೇಳ್ತಾರೆ. ಒಟ್ಟಿನಲ್ಲಿ ಪಾಂಡವರನ್ನ ಕೊಲ್ಲಲಿಕ್ಕೆ ಅಂತ ಲಾಕ್ಷಾಗ್ರಹ, ಅರಗಿನ ಮನೆ, ಮುತ್ತು ರತ್ನಗಳಿಂದ ತುಂಬಿದಂತಹ ಅರಗಿನ ಮನೆ ಎಂಬುದು ಸಿದ್ಧ ಆಗುತ್ತೆ. ಅದನ್ನ ಸಿದ್ಧಪಡಿಸಿದಂಥವನು ಈ ಪುರೋಚನ. ಮುಂದೆ ದೃಷ್ಟ್ವೈವ ಜಾತುಷ ಗೃಹಂ ವಸಯಾ ಸಮೇತಂ ತದ್ಗಂಧತೋ ವೃಷಸುತಃ ಪವಮಾನ ಜಾತಂ. ತಂ ಚಾತಿ ಪಾಪಮವದತ್ ಸುಮುಖೈಷ ಪಾಪೋ ಹಂತುಂ ನೈಚ್ಛತಿ ಸದಾ ಭವಚ ಪ್ರತೀತಃ. ಪದಚ್ಛೇದ. ದೃಷ್ಟ್ವಾ ಏವ ಜಾತುಷಗೃಹಂ ವಸಯ ಸಮೇತಂ ತದ್ಗಂಧತೋ ವೃಷಸುತಃ
ಪವಮಾನ ಜಾತಂ ತಂ ಚ ಅತಿಪಾಪಂ ಅವದತ್ ಸುಮುಖ ಏಷಃ ಪಾಪಃ ಹಂತುಂ ನಃ ಇಚ್ಛತಿ ಸದಾ ಭವ ಚ ಪ್ರತೀತಃ. ಪಾಂಡವರು ಆ ಮನೆಯ ಒಳಗಡೆ ಕಾಲಿಟ್ರು. ಮನೆ ಹೇಗಿತ್ತು? ಮೇಲ್ಗಡೆ ಮುತ್ತು ರತ್ನಗಳ ಆವರಣ, ಒಳಗಡೆ ವಸಯಾ ಸಮೇತಂ. ವಸ ಅಂದ್ರೆ ವಾದಿರಾಜರು ಹೇಳ್ತಾರೆ ಮತ್ಸ್ಯ ಉದರಸ್ಥ ಗ್ರಥೇನ, ಮೀನಿನ ಹೊಟ್ಟೆಯಲ್ಲಿರುವಂತಹ ಒಂದು ದ್ರವ ಎಣ್ಣೆ, ಮೀನಿನ ಕೊಬ್ಬು, ಅದು ಬೇಗ ಬೆಂಕಿ ಹತ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಜಾತುಷಗೃಹ, ಜಾತುಷಗೃಹ ಅಂದ್ರೆ ಅರಗಿನ ಮನೆ. ಹೀಗೆ ಮೀನಿನ ಕೊಬ್ಬಿನೊಂದಿಗೆ ನಿರ್ಮಾಣವಾದಂತಹ ಆ ಜಾತುಷ ಗೃಹವನ್ನ, ಅರಗಿನ ಮನೆಯನ್ನ ನೋಡಿದರು. ಅದ್ ಹೇಗ್ ಗೊತ್ತಾಯ್ತು ಮೇಲ್ಗಡೆ ಎಲ್ಲ ಮುತ್ತು ರತ್ನ ಬೆಳ್ಳಿ ಎಲ್ಲ ಇದೆಯಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ತದ್ಗಂಧತಃ, ಆ ವಾಸನೆಯಿಂದಾಗಿ. ಮಹಾಭಾರತದಲ್ಲಿ ಆ ಯುಧಿಷ್ಠಿರನ ಮೂಗಿನ ಬಗ್ಗೆ ಅನೇಕ ಕಡೆ ವರ್ಣನೆ ಮಾಡ್ತಾರೆ. ಅವನ ಮೂಗು ತುಂಬಾ ಶಾರ್ಪ್ ಇತ್ತು ಅಂತ ಹೇಳ್ತಾರೆ. ಹೀಗೆ ಅದನ್ನು ನೋಡಿ ವೃಷಸುತಃ ಅಂದ್ರೆ ಧರ್ಮಸುತನಾದಂತಹ ಯುಧಿಷ್ಠಿರನಿಗೆ ಗೊತ್ತಾಯಿತು, ಇದು ಮೇಲ್ನೋಟಕ್ಕೆ ಮಾತ್ರ ಬಂಗಾರದ ಮುತ್ತಿನ ಮನೆ, ಒಳಗಡೆ ಮೀನಿನ ಕೊಬ್ಬಿನಿಂದ ತುಂಬಿರುವಂತಹ ಲಾಕ್ಷಾಗ್ರಹ ಅಂತ. ತದ್ಗಂಧತಃ, ಅದರ ವಾಸನೆಯಿಂದ ಗೊತ್ತಾಯ್ತು ಅವನಿಗೆ. ಗೊತ್ತಾದಾಗ ಪವಮಾನ ಜಾತಂ ಅಂದ್ರೆ ಪವಮಾನನಿಂದಾಗಿ ಹುಟ್ಟಿದಂತಹ ಭೀಮಸೇನ ದೇವರಿಗೆ ಒಂದು ಮಾತನ್ನು ಹೇಳ್ತಾನೆ. ಈ ಪುರೋಚನೆಯನಾಗಿದ್ದಾನೆ, ಏಷಃ ಪಾಪಃ, ಮಹಾಪಾಪಿಷ್ಠನಾಗಿದ್ದಾನೆ, ಅತಿ ಪಾಪ, ಅತ್ಯಂತ ಪಾಪಿಷ್ಠನಾಗಿದ್ದಾನೆ. ಹಾಗಾಗಿ ಏಷಃ ನಹ ಹಂತುಂ ಇಚ್ಛತಿ, ನಹ ಅಂದ್ರೆ ನಮ್ಮನ್ನ, ಈ ಪುರೋಚನ ನಮ್ಮನ್ನ ಹಂತುಂ ಇಚ್ಛತಿ, ಕೊಲ್ಲಬೇಕು ಅಂತ ಬಯಸಿದ್ದಾನೆ. ಹಾಗಾಗಿ ಸುಮುಖ, ಮಂಗಳಕರವಾದ ಮುಖ ಇರುವಂತಹ ಭೀಮಸೇನನೇ ಸದಾ ಪ್ರತೀತಃ ಭವ. ಪ್ರತೀತ ಅಂದ್ರೆ ಅಟೆನ್ಷನ್ ಅಂತ. ಸದಾ ಎಚ್ಚರಿಕೆಯಿಂದ ಇರು. ಈ ಪುರೋಚನ ನಮ್ಮನ್ನು ಯಾವಾಗ ಬೇಕಾದರೂ ಕೊಲ್ಲಬಹುದು, ಹಾಗಾಗಿ ಸದಾಕಾಲ ನೀನು ಎಚ್ಚರಿಕೆಯಿಂದಾಗಿ ಇರು ಎಂಬುದಾಗಿ ಭೀಮಸೇನ ದೇವರಿಗೆ ಯುಧಿಷ್ಠಿರ ಹೇಳಿದ. ಮುಂದೆ ಕ್ಷತ್ತಾಥ ನೀತಿ ಬಲತಃ ಅಖಿಲ ಲೋಕ ವೃತ್ತಂ ಜಾನನ್ ಸ್ವಚಾರ ಮುಖತಃ ಕನಕಾಯ ತೋಚೆ. ಉಕ್ತ್ವೈವ ಧರ್ಮತನಯಾಯ ಮದೀಯ ವಾಕ್ಯಂ ಪೂರ್ವೋಕ್ತಮಾಶು ಕುರು ತತ್ರ ಬಿಲಂ ಸುದೂರಂ. ಪದಚ್ಛೇದ. ಕ್ಷತ್ತ ಅಥ ನೀತಿ ಬಲತಃ ಅಖಿಲ ಲೋಕ ವೃತ್ತಂ ಜಾನನ್ ಸ್ವಚಾರ ಮುಖತಃ ಖನಕಾಯ ಚ ಊಚೆ. ಉಕ್ತ್ವಾ ಏವ ಧರ್ಮತನಯಾಯ ಮದೀಯ ವಾಕ್ಯಂ ಪೂರ್ವೋಕ್ತಂ ಆಶು ಕುರು ತತ್ರ ಬಿಲಂ ಸುದೂರಂ. ನೋಡಿ ವಿದುರನಿಗೆ ಯಾವ ರೀತಿಯಾದ ಭಾವನೆ ಇತ್ತು. ಪಾಂಡವರು ಮಹಾಸಾತ್ವಿಕರು,
ಧಾರ್ಮಿಕರು ಅವರಿಗೆ ಏನೂ ಆಗಬಾರದು ಅಂತ ಅವರಿಗೆ ಎಚ್ಚರಿಕೆ ಮಾತನ್ನ ಈಗಾಗಲೇ ಹೇಳಿ ಕಳಿಸಿದ್ದಾರೆ. ಅವರು ಹೋದ ಮೇಲೂ ಕೂಡ ತಾನು ಅವರ ಬಗ್ಗೆ ಗಮನ ಹರಿಸೋದು ಬಿಡ್ಲಿಲ್ಲ. ಅವನೇನ್ ಮಾಡಿದ, ನೀತಿ ಬಲತಃ, ವಿದುರ ದೊಡ್ಡ ನೀತಿ ಶಾಸ್ತ್ರಜ್ಞ, ಹಾಗಾಗಿ ನಮಗೆ ವಿದುರ ನೀತಿ ಅಂತ ದೊಡ್ಡ ಒಂದು ಉಪದೇಶದ ಭಾಗ ಸಿಗುತ್ತೆ. ಹೀಗೆ ಕ್ಷತ್ತ ನೀತಿ ಬಲತಃ, ತನ್ನ ನೀತಿ ಬಲದಿಂದಾಗಿ ತಾನೇ, ಅದೇ ರೀತಿಯಾಗಿ ಸ್ವಚಾರ ಮುಖತಃ, ತಾನು ಕೂಡ ಸ್ಪೈಗಳನ್ನ ಬಿಟ್ಟಿದ್ದ ಅಂತೆ. ವಿದುರ ತಾನು ಕೂಡ ತನ್ನ ಒಂದು ನಂಬಿಕಸ್ಥರಾದಂತಹ ಗೂಢಾಚಾರನ್ನ ಉಪಯೋಗಿಸಿಕೊಂಡು ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದ. ಅವನಿಗೆ ಗೊತ್ತಾಯ್ತು ಈ ರೀತಿಯಾಗಿ ಅರಗಿನ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ, ಅದರ ಒಳಗಡೆ ಪಾಂಡವರು ವಾಸವಾಗಿದ್ದಾರೆ ಅಂತ. ಹೀಗೆ ನೀತಿ ಬಲತಃ ಸ್ವಚಾರ ಮುಖತಃ, ಚಾರರು ಅಂದ್ರೆ ಸ್ಪೈಗಳು, ಗೂಢಚಾರರು. ಅದರಿಂದಾಗಿ ತಿಳಿದುಕೊಂಡ ಅಖಿಲ ಲೋಕ ವೃತ್ತಂ, ಏನೇನ್ ನಡೀತಾ ಇದೆ ಅಂತ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದ. ಗೊತ್ತಾಯ್ತು ಎಲ್ಲ ವಿಚಾರವೂ ಕೂಡ. ಕೊನೆಗೆ ಖನಕಾಯ, ಖನಕ ಅಂದ್ರೆ ಖನನ ಅಂದ್ರೆ ತೋಡೋದು, ಅಗಿಯೋದು. ಖನಕ ಅಂದ್ರೆ ಆ ಅಗಿಯುವ ಕೆಲಸವನ್ನ ಮಾಡುವಂತಹ ವ್ಯಕ್ತಿ. ಅಂತಹ ಒಬ್ಬ ವ್ಯಕ್ತಿಯನ್ನು ಕರೆದು ಊಚೆ ಹೇಳಿದ. ಏನಂತ, ಧರ್ಮತನಯಾಯ, ನೀನು ಅಲ್ಲಿಗೆ ಹೋಗು ವರ್ಣಾವತಕ್ಕೆ, ಯುಧಿಷ್ಠಿರನಿಗೆ ಧರ್ಮತನಯನಿಗೆ ಮದೀಯ ವಾಕ್ಯಂ ಪೂರ್ವೋಕ್ತಂ, ನಾನು ಪೂರ್ವೋಕ್ತ ಹಿಂದೆ ಹೇಳಿದಂತಹ ನನ್ನ ಮಾತುಗಳನ್ನ, ಅರ್ಥಾತ್ ಹಿಂದೆ ಏನು ಅಂತ್ಯಜ ಭಾಷೆಯಿಂದ ಹೇಳಿದಾರಲ್ಲ, ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಇಂದ ಆ ಮಾತನ್ನ ಹೇಳು. ಸೊ ನಾನು ಹೇಳಿದಂತಹ ಮಾತನ್ನ ಅವನಿಗೆ ನೀನು ಹೇಳಿದಾಗ ಗೊತ್ತಾಗತ್ತೆ ಇವನು ವಿದುರನ ಕಡೆಯಿಂದ ಬಂದಂತಹ ವ್ಯಕ್ತಿ ಅಂತ. ಹೀಗೆ ನನ್ನ ಮಾತನ್ನು ಅವನಿಗೆ ತಿಳಿಸಿ ನೀನೇನ್ ಮಾಡು, ಅಲ್ಲಿಗೆ ಹೋಗಿ ಸುದೂರಂ ಬಿಲಂ ಕುರು, ಆ ಅರಮನೆಯ ಕೆಳಗಡೆಯಿಂದಾಗಿ ತುಂಬಾ ದೂರದವರೆಗೆ ಒಂದು ಬಿಲವನ್ನ, ಸುರಂಗ ಮಾರ್ಗವನ್ನ ತೋಡು. ಪಾಂಡವರು ಅಲ್ಲಿಂದಾಗಿ ತಪ್ಪಿಸಿಕೊಳ್ಳಲು ಅನುಕೂಲವಾಗುವಂತೆ ಒಂದು ದೂರದವರೆಗೆ, ಅರಗಿನ ಮನೆಯಿಂದಾಗಿ ತುಂಬಾ ದೂರದವರೆಗೆ ಒಂದು ಸುರಂಗ ಮಾರ್ಗವನ್ನು ತೋಡುವಂತ ಒಬ್ಬ ಸುರಂಗ ತೋಡುವಂತ ವ್ಯಕ್ತಿಗೆ ಕರೆದು ವಿದುರ ಆಜ್ಞೆ ಮಾಡಿ ಹೇಳಿ ಕಳಿಸಿದ. ಮುಂದೆ ಚಕ್ರೇಶ ಚೈವಮಥ ವರ್ತ್ಮ ವೃತ್ತಿಚ್ಛಲೇನ ದ್ವಾರಂ ಚ ತಸ್ಯ ಸಪಿಧಾಯ ಯಯೌ ಗೃಹಂ ಸ್ವಂ. ಭೀಮಃ ಪುರೋಚನಃ. ಉಭಾವಪಿ ತೌ ವಧಾಯ ಛಿದ್ರಾರ್ಥಿನೌ ಮಿಥಃ ಉತೋಷತುರಬ್ಧಕಾರ್ಧಂ. ಪದಚ್ಛೇದ. ಚಕ್ರೆ ಸಹ ಚ ಏವಂ ಅಥ ವರ್ತ್ಮವೃತ್ತಿಚ್ಛಲೇನ ದ್ವಾರಂ ಚ ತಸ್ಯ ಸಹ ಪಿಧಾಯ ಯಯೌ ಗೃಹಂ ಸ್ವಂ ಭೀಮಃ ಪುರೋಚನಃ ಉಭೌ ಅಪಿ ತೌ ವಧಾಯ ಛಿದ್ರಾರ್ಥಿನೌ ಮಿತಃ ಉತೋಷತುಃ ಅಬ್ಧಕಾರ್ಧಂ. ಆ ಸುರಂಗ ತೋಡುವಂತಹ ವ್ಯಕ್ತಿ ಬಂದು ತಾನೇ ಮಾಡಿದ ವರ್ತ್ಮ ವೃತ್ತಿಚ್ಛಲೇನ, ಈ ಇಡೀ
ವರ್ಣಾವತಕ್ಕೆ ಒಂದು ಒಂದು ಪ್ರಾಕಾರವನ್ನ ನಿರ್ಮಾಣ ಮಾಡಬೇಕು ಅಂತ ಅವನು ಕೆಲಸ ಮಾಡ್ಲಿಕ್ಕೆ ಅಂತ ಬಂದ. ಆ ನೆಪದಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡು ಅವನೇನ್ ಮಾಡಿದ, ಚಕ್ರೆ ವಿದುರ ಹೇಳಿದಂತೆ ಆ ವರ್ಣಾವತದ ಅರಮನೆಯಿಂದಾಗಿ, ಅರಗಿನ ಅರಮನೆಯಿಂದಾಗಿ ತುಂಬಾ ದೂರದವರೆಗೆ ಒಂದು ಸುರಂಗ ಮಾರ್ಗವನ್ನು ತೋಡಿದ. ಅರ್ಥಾತ್ ಆ ಅರಗಿನ ಮನೆಗೆ ಬೆಂಕಿ ಬಿದ್ದಾಗ ಪಾಂಡವರು ಅನಾಯಾಸವಾಗಿ ಅಲ್ಲಿಂದ ತಪ್ಪಿಸಿಕೊಳ್ಳಲಿ ಅಂತ ತುಂಬಾ ದೂರದವರೆಗೆ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿದ. ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿ ತಸ್ಯ ದ್ವಾರಂ ಪಿಧಾಯ, ಆ ಸುರಂಗ ಮಾರ್ಗದ ದ್ವಾರವನ್ನ ಪಿಧಾಯ ಮುಚ್ಚಿಬಿಟ್ಟು, ಯಾರಿಗೂ ಕೂಡ ಗೊತ್ತಾಗದಂತೆ ಪಾಂಡವರಿಗೆ ಅದನ್ನೆಲ್ಲವನ್ನು ಕೂಡ ತಿಳಿಸಿ ಸ್ವಂ ಗೃಹಂಯು, ತನ್ನ ಮನೆ ತಾನು ಹೊರಟು ಬಿಟ್ಟ. ಹೀಗೆ ವಿದುರ ಆ ವ್ಯಕ್ತಿಯ ಮೂಲಕ ವರ್ಣಾವತದ ಅರಮನೆಗೆ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿದ. ಇಷ್ಟಾಯಿತು. ಈ ಕಡೆ ಪಾಂಡವರಿಗೆ ಗೊತ್ತಾಗಿದೆ ಪುರೋಚನ ನಮ್ಮನ್ನ ಕೊಲ್ಲಲಿಕ್ಕೆ ಅಂತಾನೆ ಇಲ್ಲಿದ್ದಾನೆ, ನಮ್ಮ ಹತ್ತಿರ ಸುಳ್ಳು ಹೇಳಿ ಬಂದಿದ್ದಾನೆ ಅಂತ. ಹಾಗಾಗಿ ಇಲ್ಲೇನಾಯ್ತು, ಭೀಮಸೇನ ದೇವರು ಆಲೋಚನೆ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಈ ಪುರೋಚನನನ್ನ ಕೊಲ್ಲಬೇಕು ಅಂತ. ಭೀಮಸೇನ ದೇವರ ಆಲೋಚನೆ ಏನು, ಪುರೋಚನನನ್ನ ಕೊಲ್ಲಬೇಕು ಅಂತ. ಪುರೋಚನನ ಆಲೋಚನೆ ಏನು, ಈ ಪಾಂಡವರನ್ನು ಕೊಲ್ಲಬೇಕು ಅಂತ. ಹಾಗಾಗಿ ಭೀಮಃ ಪುರೋಚನ ಉಭೌ, ಈ ಇಬ್ಬರು ಕೂಡ ಏನ್ ಮಾಡಿದ್ರು, ವಧಾಯ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಕೊಲ್ಲಬೇಕು ಅಂತ. ಇದಕ್ಕೋಸ್ಕರ ಛಿದ್ರಾರ್ಥಿನು, ಛಿದ್ರ ಅಂದ್ರೆ ಪ್ರಧಾನ ಅರ್ಥ ತೂತು ಅಂತ, ಕೋಲ್ ಅಂತ. ಇನ್ನೊಂದು ಅರ್ಥ ಅವಕಾಶ ಎಲ್ಲಿ ಸಿಗುತ್ತೋ ಅಂತ. ಯಾವಾಗ ಇವರನ್ನು ಕೊಲ್ಲಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಭೀಮ ಕಾಯ್ತಾ ಇದ್ದಾನೆ, ಈ ಕಡೆ ಪುರೋಚನ ಕಾಯ್ತಾ ಇದ್ದಾನೆ. ಹೀಗೆ ಛಿದ್ರಾರ್ಥಿನು, ಯಾವಾಗ ಅವಕಾಶ ಸಿಗುತ್ತೆ ಅಂತ ಪರಸ್ಪರವಾಗಿ ಇಬ್ಬರು ಕಾಯ್ತಾ 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 ಅಬ್ಧಕಾರ್ಧಂ ಮುತೋಷತು, 6 ತಿಂಗಳು, ಅಬ್ಧಕ ಅಂದ್ರೆ ವರ್ಷ, ಅರ್ಧ ಅಂದ್ರೆ ಅರ್ಧ ವರ್ಷ, 6 ತಿಂಗಳುಗಳ ಕಾಲ ಅವರು ಅಲ್ಲಿ ಉತೋಷತು ವಾಸ ಮಾಡ್ತಾ ಇದ್ದಾರೆ. ಅಂದ್ರೆ ಯುಧಿಷ್ಠಿರ ಆಜ್ಞೆ ಮಾಡಿದ್ದ ಭೀಮಸೇನ ದೇವರಿಗೆ, ನೋಡು ಭೀಮ, ನಮ್ಮೆಲ್ಲರ ರಕ್ಷಣೆಯ ಜವಾಬ್ದಾರಿ ನಿನ್ನದು, ಹಾಗಾಗಿ ನೀನು ರಾತ್ರಿ ನಿದ್ರೆ ಮಾಡದಂತೆ ಎಚ್ಚರವಾಗಿರ್ಬೇಕು ಅಂತ ಹೇಳಿದ್ದ. ಹಾಗಾಗಿ ಭೀಮಸೇನ ದೇವರು ಒಂದು ದಿವಸವೂ ಕೂಡ, 6 ತಿಂಗಳಲ್ಲಿ ಒಂದು ದಿವಸವೂ ಕೂಡ ಅವರು ನಿದ್ದೆಯನ್ನೇ ಮಾಡಲಿಲ್ಲ. ಭೀಮಸೇನ ದೇವರು ಮಲಗಿದ್ರೆ ಪುರೋಚನ ಬೆಂಕಿ ಹೆಚ್ಚಿ ಕೊಲ್ತಾ ಇದ್ದ, ಆದರೆ ಭೀಮಸೇನ ದೇವರು ಎಚ್ಚರವಾಗಿಯೇ ಇದ್ರು. ಹಾಗಾಗಿ ಪರಸ್ಪರ ಒಬ್ಬರಿಗೊಬ್ಬರು ಅವಕಾಶವನ್ನು ಕಾಯ್ತಾ 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 6 ತಿಂಗಳುಗಳ ಕಾಲ ಎಲ್ಲರೂ ಕೂಡ ಆ ವರ್ಣಾವತದ ಅರಗಿನ ಮನೆಯಲ್ಲಿ ಕಾಲವನ್ನ ಕಳೆದರು. ಮತ್ತೆ ಮುಂದೆ ಏನಾಯಿತು ಎನ್ನುವಂತ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.